ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಶ್ಯಾಮಲಾ ಭೀಮ್ರಾಜ್ ಯೂಟ್ಯೂಬ್ ಚಾನಲ್. ಹೋಟೆಲ್ ಶೈಲಿಯಲ್ಲಿ ಇಡ್ಲಿಗೆ ಸಾಂಬಾರು ಯಾವ ಥರ ಮಾಡ್ಕೊಳೋದು ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಿಗೆ ಬೇಳೆ ಹಾಕಿ ಸ್ವಲ್ಪ ನೀರು ಹಾಕಿ ಸ್ಟವ್ ಹಚ್ಬಿಟ್ಟು ಇಡ್ತಾಯಿದ್ದೀನಿ. ಅದಾದ ನಂತರ ಇವಾಗ ಮಿಕ್ಸಿ ಜಾರಿಗೆ ಒಂದು 6 ಮೆಣಸಿನ್ಕಾಯಿ ಹಾಕಿ ಸೈಡಿಗೆ ಎತ್ತಿಡ್ತಾಯಿದ್ದೀನಿ. ಫಸ್ಟಿಗೆ ಟೊಮೊಟೊ ಕಟ್ ಮಾಡಿ ಹಾಕೊಂಡ್ಬಿಟ್ರಾಯ್ತು ಅಂದ್ಬಿಟ್ಟು ಈಗ ಒಂದು 4ರಿಂದ 6 ಟೊಮೊಟೊ ಹಾಕ್ಕೊತೀನಿ ನಾನು. ಅದಕ್ಕೆ ಕಟ್ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ. ಒಂದು ಸಾತಿ ಈ ಥರ ಮಾಡಿ ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಇಡ್ಲಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ನಲ್ವ, ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಉಪ್ಪು ಹಾಕಲ್ಲ ನಾನು, ಹಾಗೆ ರುಬ್ಬಿ ಇವಾಗ ಅದು ಕೂಡ ಕುಕ್ಕರ್ಗೆ ಹಾಕ್ತೀನಿ. ಇಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ಅದು ಕೂಡ ಕುಕ್ಕರಿಗೆ ಹಾಕ್ಕೊತೀನಿ. ಬೇಳೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಇದೆಲ್ಲ ಸೇರಿಸಿ ಟೊಮೊಟೊ ಹಾಕಿ ವಿಜಿಲ್ ಹೊಡ್ಸ್ಕೊತೀನಿ. ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕಿ ಇವಾಗ ಹಿಟ್ಟು ರೆಡಿ ಮಾಡ್ಕೊತೀನಿ. ಇಡ್ಲಿ ಹಿಟ್ಟು, ಉಪ್ಪು, ಸೋಡಾ ಹಾಕಿ ಮಿಕ್ಸ್ ಮಾಡಿ ಇವಾಗ ಇಡ್ಲಿ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಹಿಟ್ಟು ಕೂಡ ಅದ್ರ ಮೇಲೆ ಸ್ವಲ್ಪ ಡೆಕೋರೇಷನ್ ಮಾಡೋಣ. ಮಕ್ಕಳು ಇಷ್ಟಪಡಲ್ಲಲ್ವ, ಇಡ್ಲಿ ತಿನ್ನಲ್ಲ ಅಂತ ಅಂತಿರ್ತಾರಲ್ವ. ಈ ಥರ ಮಾಡಿಕೊಟ್ರೆ ನೋಡಿದ ತಕ್ಷಣ ಅವ್ರು ಖುಷಿಯಾಗಿ ತಿಂತಾರೆ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಕೂಡ ಮಕ್ಕಳು ಹಾಗೆ ಮಾಡೋದು. ಇಡ್ಲಿ ತಿನ್ನೋಕ್ಕೆ ಸುಮ್ಮನೆ ಸತಾಯಿಸ್ತಾರೆ. ಈ ಥರ ಒಂಥರ ಏನೋ ಡೆಕೋರೇಷನ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂದು ಈ ಥರ ಮಾಡಿದ್ದೆ. ಅಷ್ಟರಲ್ಲಿ ವಿಜಿಲ್ ಹೊಡೆದಿತ್ತು, ತಣ್ಣಗಾಯಿತು ಕುಕ್ಕರ್ ಕೂಡ. ಇವಾಗ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬಿಟ್ಟು ಒಗ್ಗರಣೆ ಹಾಕ್ಕೊತೀನಿ. ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಕೂಡ ಹಾಕ್ಕೊತೀನಿ. ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಕೂಡ ಹಾಕ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಬೇಳೆ ಹಾಕ್ಕೊತೀನಿ ಒಗ್ಗರಣೆಗೆ. ನೋಡಿ, ಸ್ವಲ್ಪ ಉಪ್ಪು, ಖಾರ ಪುಡಿನ ಹಾಕ್ಕೊತೀನಿ. ಸ್ವಲ್ಪ ಹುಣಸೆಹಣ್ಣು ರಸ ಹಾಕೋದ್ರಿಂದ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಹುಣಸೆಹಣ್ಣು ರಸ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸಾಂಬಾರು ರೆಡಿ ಆಯಿತು ನೋಡಿ, ಪಳಪಳ ಅಂತ ಕುದೀತಾ ಇದೆ ಇಡ್ಲಿ ಸಾಂಬಾರು. ಲಾಸ್ಟಲ್ಲಿ ಸ್ವಲ್ಪ MTR ಸಾಂಬಾರು ಮಸಾಲ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ನ ಆಫ್ ಮಾಡ್ಕೊಂಬಿಡ್ತೀನಿ. ನೋಡಿ, ರೆಡಿ ಆಯಿತು ಇಡ್ಲಿ ಸಾಂಬಾರು. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಯಾರೆಲ್ಲ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ತಲುಪುತ್ತೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.